ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಆಸ್ಪತ್ರೆಗೆ ಬಂದಿರುವಂತಹ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತಾ ಭದ್ರಾಗೆ. ಇನ್ನು ಈ ಸತ್ಯ ಗೊತ್ತಾಗಬಾರ್ದಂದ್ಬಿಟ್ಟು ರತ್ನ ಇಲ್ಲಿ ಈಶ್ವರ್ಗೆ ಅಪಾಯ ಥರ ಕೊರಟಿದ್ದಾಳೆ. ಹಾಗಾದರೆ ಏನು ನಡೆಯುತ್ತೆ? ಮುದ್ದು ಸೊಸೆ ಇಲ್ಲಿ ಈ ಒಂದು ಸಾವಿತ್ರಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂದ್ಬಿಟ್ಟು ದೊಡ್ಡದಾಗಿ ನಿರ್ಧಾರ ತಗೊಳಕ್ಕೆ ಹೋಗಿದ್ದಾಳೆ. ಏನದು ನಿರ್ಧಾರ, ಏನಾಗ್ತಿದೆ ಎಲ್ಲ ಅದು ಕೂಡ ನೋಡೋಣ ಬನ್ನಿ. ಇತ್ತ ಕಡೆ ಅಮ್ಮಿ ಬೇಗ ರೆಡಿಯಾದೆ, ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ. ಏನು ಹಾಸ್ಪಿಟ್ಲಿಗೆ ಅಂತಿದ್ರೆ, ಹೌದು ನಾನು ನಮ್ಮ ಅವ್ವ ಹೇಗಿದ್ದಾಳೆ ಅಂತ ನೋಡಬೇಕು, ಕಾತದಿಂದ ಕಾಯ್ತಾಯಿದ್ದೀನಿ, ಬೇಗ ಬೇಗ ರೆಡಿಯಾಗು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಗೌಡ್ರಿ ಅಂದ್ಬಿಟ್ಟು ಇಲ್ಲಿ ಟೆನ್ಷನಲ್ಲಿ ಈ ಒಂದು ವಿದ್ಯಾ ಮತ್ತು ಮೋನ ಇಬ್ಬರು ಕೂಡ ರೆಡಿ ಆಗ್ತಾರೆ. ನಾನು ಬರ್ತೀನಿ ಅಂದ್ಬಿಟ್ಟು ಈಶ್ವರ್ ಕೂಡ ತಯಾರಾಗ್ತಾಳೆ. ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕೂಡ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಾರೆ. ಇನ್ನು ಇಲ್ಲಿ ಭದ್ರಾ ಹೋಗ್ಬಿಟ್ಟು ಇವು ಟೋಕನ್ ಎಲ್ಲ ತೊಗೊಳ್ತಾನೆ. ಇನ್ನು ಕಾಯ್ತಾ ಇರ್ತಾನೆ, ಯಾವಾಗ ನಮ್ಮ ಮಮ್ಮಿ ಹೆಸರು ಕರೀತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಈ ಒಂದು ಈಶ್ವರಿ ಸರಿ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾಳೆ. ಅಷ್ಟರೊಳಗಡೆ ಈ ಒಂದು ರತ್ನ ಬೇರೆ ಎಂಟ್ರಿ ಆಗಿಬಿಟ್ಟಿರ್ತಾಳೆ ಈ ಒಂದು ಆಸ್ಪತ್ರೆಗೆ. ನನ್ನ ಮಗಳು ಬಸ್ರಿ ಅಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಇನ್ನೂ ರತ್ನ ಚೆಲುವಂಗೆ ಫೋನ್ ಮಾಡಿಬಿಟ್ಟು, ಅರೆ ಅಯ್ಯ ಏನು ಮಾಡೋದು, ಅಯ್ಯೋ ಈಶ್ವರಿ ಅವರು ಈಗ ಬಾತ್ರೂಮ್ಗೆ ಹೋಗಿ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸರಿ ಅವರು ಹೊರ ಬರೋಕ್ಕಿಂತ ಮುಂಚೆಗೆ ಆ ಬಾಗಿಲು ಕೆಳಗಡೆ ಈ ಒಂದು ಎಣ್ಣೆ ಹಾಕು ಅಂದ್ಬಿಟ್ಟು ಅಂತಾರೆ. ಏನು ಎಣ್ಣೆನ ಏನು ಹೇಳ್ತಿದೆ ನೀನು, ಅವ್ರ ಕಾಲು ಜಾರಿ ಬೀಳಲ್ವೇ ಅಂತೀರೆ. ನಿನ್ನ ಮಗಳ ಜೀವನ ಕಾಪಾಡಬೇಕಂದ್ರೆ ನಮಗಿರೋದು ಇದೊಂದೇ ದಾರಿ, ನೀನು ಮೊದಲು ಆ ಕೆಲಸ ಮಾಡು ಅಂದ್ಬಿಟ್ಟು ಚೆಲುವ ಅಂತಾರೆ. ಸರಿ ರೀ ಆಯಿತು ಅಂದ್ಬಿಟ್ಟು ಎಣ್ಣೆನೆಲ್ಲ ಸುರಿದ್ಬಿಡ್ತಾಳೆ. ಇನ್ನೇನು ಈ ಈಶ್ವರಿ ಬಂದು ಕಾಲು ಜಾರಬೇಕು ಆ ರೀತಿ ರೆಡಿ ಮಾಡಿ ರತ್ನ ಹೊರಟೋಗಿರ್ತಾಳೆ. ಇತ್ತು ಭದ್ರ ಮತ್ತು ವಿದ್ಯಾ ಅನ್ನೋರು ಯಾರು ಬರಬೇಕು ಅಂದ್ಬಿಟ್ಟು ನರ್ಸ್ ಕರೀತಾಳೆ. ನಾವೇ ಬಾ ವಿದ್ಯಾ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಅಂದ್ಬಿಟ್ಟು ಆಸ್ಪತ್ರೆ ಒಳಗಡೆ ಕರೀತಾರೆ. ಬನ್ನಿ ಇಲ್ಲಿ ಮಲ್ಕೊಳ್ಳಿ ಅಂದ್ಬಿಟ್ಟು ಅಂತ ಇದ್ದರೆ, ನಾನು ಹೊಸಿ ಮಗು ಚಿತ್ರನ ನೋಡ್ಬೋದೇ ಅಂತಂದ್ಬಿಟ್ಟು ಭದ್ರ ಕೇಳ್ತಾನೆ. ಸರಿ ಸರ್, ಅಲ್ಲಿ ಸ್ಕ್ರೀನ್ ಕಾಣಿಸಿದಲ್ವಾ, ಅಲ್ಲಿ ಪಿಕ್ಚರ್ ಬರುತ್ತೆ ನೋಡ್ಬೋದು ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಏನು ಈತ ಬೆಡ್ ಮೇಲೆ ಈ ಒಂದು ವಿದ್ಯಾನ ಮಲಗಿಸಿರ್ತಾರೆ. ವಿದ್ಯಾಗ ಮತ್ತು ಮೋನಿಗೆ ಇಬ್ಬರು ಟೆನ್ಷನ್ ಆಗ್ತಾ ಇರುತ್ತೆ. ಇವತ್ತೆಲ್ಲ ಸತ್ಯನೂ ಗೊತ್ತಾಯಿತು, ನಮಗೆ ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಅಂದ್ಕೊಳ್ಬೇಕಾದ್ರೆ ಇಲ್ಲಿ ಈಶ್ವರಿ ಹೊರಗಡೆ ಬರ್ತಿಂಗಾನೆ ಆ ಎಣ್ಣೆ ಮೇಲೆ ಕಾಲಿಟ್ಟು ಕಾಲು ಜಾರಿ ಬಿದ್ದೇ ಬಿಡ್ತಾಳೆ. ತಲೆಗೆ ಸರಿಯಾಗಿ ಪೆಟ್ಟು ತಗುಲುತ್ತೆ. ಆಗ ಅಯ್ಯೋ ಅಮ್ಮ ಅಮ್ಮ ಅಂದ್ಬಿಟ್ಟು ಕೂಗ್ತಾ ಇರ್ತಾಳೆ ಈಶ್ವರಿ. ಅಲ್ಲೇ ಒಂದು ನರ್ಸ್ ಇರ್ತಾರೆ. ಆಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಇನ್ನು ನಿಮ್ಮ ಕಡೆ ಯಾರಾದರೂ ಬಂದಿರಂತಿದ್ರೆ ಭದ್ರ ಅನ್ನೋರು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ನಿಮ್ಮ ಹೆಸರು ಅಂದರೆ ಈಶ್ವರಿ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ನೀವು ಓದ್ಕೊಳ್ಳಿ ಅಂದ್ಬಿಟ್ಟು ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಇನ್ನು ಇತ್ತ ಕಡೆ ವಿದ್ಯಾ ಇನ್ನೇನು ಸ್ಕ್ಯಾನ್ ಮಾಡಬೇಕು, ಹೊಟ್ಟೆ ಇಲ್ಲಿ ಮಗು ಇಲ್ಲ ಅನ್ಸುತ್ತೆ ರಿವೀಲ್ ಆಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ನರ್ಸ್ ಬಂದುಬಿಟ್ಟು ಇಲ್ಲಿ ಈಶ್ವರಿ ಕಡೆ ಪೇಷಂಟ್ ಯಾರಾದರೂ ಇದ್ರೆ ಅಂದ್ಬಿಟ್ಟು ಅಂತಾರೆ. ಏನು ಈಶ್ವರಿನ, ಯಾಕೆ ಏನಾಯಿತು, ನಾವೇ ಭದ್ರ ಅಂತ ಈಶ್ವರಿ ನಮ್ಮ ಚಿಕ್ಕಮ್ಮ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಬೇಗ ಬನ್ನಿ, ಅವರು ಕಾಲು ಜಾರಿ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಅಯ್ಯೋ ಏನಾಯಿತು ಅಂತಂದ್ಬಿಟ್ಟು ಅಂತ ಟೆನ್ಷನ್ ಆಗಿ ನಾನು ಕೂಡ ಬರ್ತೀನಿ ಅಂದ್ಬಿಟ್ಟು ಮೋನ ಕಣ್ಣೀರಿಡ್ತಾ ಇರ್ತಾಳೆ. ಅಯ್ಯೋ ಅಮ್ಮ ನೀನಾಗ ಬರ್ತೀಯಾ, ನೀನು ಇಲ್ಲೇ ಇರುವ ಹಸಿ ಸ್ಕ್ಯಾನ್ನ ನೋಡ್ಕೊತಿರು, ನಾನು ಹೋಗಿ ಚಿಕ್ಕವ್ಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಭದ್ರ ಇಲ್ಲಿ ಬಿರ್ಬಿರ್ನೇ ಬರ್ತಾ ಇರ್ತಾನೆ. ಆಗ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇರುತ್ತೆ ಈ ಒಂದು ಈಶ್ವರಿಗೆ. ಇತ್ತ ಕಡೆ ಸ್ಕ್ಯಾನ್ ಎಲ್ಲನೂ ಕೂಡ ಮುಗಿದ್ಬಿಟ್ಟು ಹೊರಗಡೆ ಬಂದು ಕಾಯ್ತಾ ಇರ್ತಾರೆ ಈ ಒಂದು ವಿದ್ಯಾ ಮತ್ತು ಮೋನ. ಇನ್ನು ಭದ್ರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಸರಿ ಚಿಕ್ಕವ್ವ ಈಗ ಹೇಗಿದ್ರೆ ಅಂತಿದ್ರೆ, ಪರವಾಗಿಲ್ಲ ಕಣೋ, ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಅಷ್ಟೇ ಅಂದ್ಬಿಟ್ಟು ಅಂತ ಇದ್ದರೆ ಸರಿ ಆಯಿತು. ಅಲ್ಲಿ ವಿದ್ಯಾಗೆ ಸ್ಕ್ಯಾನ್ ಮಾಡ್ತಾಯಿದ್ರು, ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಬರ್ತಾನೆ ಭದ್ರ. ಅಷ್ಟರೊಳಗಡೆ ಇಲ್ಲಿ ಹೊರಗಡೆ ಕುತ್ಕೊಂಡ್ಬಿಟ್ಟಿರ್ತಾರೆ ವಿದ್ಯಾ ಮತ್ತು ಮೋನ. ಏನಿದು ಇಷ್ಟು ಬೇಗ ಸ್ಕ್ಯಾನ್ ಮುಗಿದ್ಬಿಡ್ತೆ ಅಂತ ಕೇಳ್ತಿದ್ರೆ, ಹೌದು ಕಣ್ಲಾ ಸ್ಕ್ಯಾನು ಇಷ್ಟು ಬೇಗನೆ ಮುಗಿದ್ಬಿಡ್ತೀವಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಈ ಒಂದು ಮೋನ ಮತ್ತು ವಿದ್ಯಾ. ಅದೇಗೆ ಸಾಧ್ಯ, ನಾನು ನಮ್ಮ ಅವ್ವನ್ನ ನೋಡ್ಬೇಕಂತ ಕಾತರಿಂದ ಕಾಯ್ತಾ ಇದ್ದೀನಿ. ಸರಿ ಬಿಡಿ ಮತ್ತೆ ಸ್ಕ್ಯಾನ್ ಮಾಡಿಸಾಯಿತು ಬನ್ನಿ ನೀವು ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅಯ್ಯಯ್ಯೋ ಆ ರೀತಿ ಎಲ್ಲ ಪದೇ ಸ್ಕ್ಯಾನ್ ಮಾಡಿಸೋಂಗಿಲ್ಲ ರೀ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಏನಮ್ಮಿ ನೀನು ಹೇಳ್ತಿರೋ ಅಂದರೆ, ಹೌದು ಬೇಕಿದ್ರೆ ನರ್ಸ್ನ ಕೇಳಿ ಅಂದ್ಬಿಟ್ಟು ಅಂತಾರೆ. ಏನವ್ವ ಮತ್ತೆ ಈ ಒಂದು ಟ್ರೀಟ್ಮೆಂಟ್ ಮಾಡೋಗಿಲ್ವೇ, ನಾನು ನಮ್ಮ ಅವ್ವನ್ನ ನೋಡ್ಬೇಕಂತ ಆಸೆ ಇತ್ತು, ಈಗ ಇನ್ನೊಂದು ಸರ್ತಿ ಸ್ಕ್ಯಾನ್ ಮಾಡ್ಸೋಕ್ಕಾಗಲ್ವ ಅಂತಿದ್ರೆ, ಇಲ್ಲ ಸರ್ ಹಾಗಾದ್ರೆ ಸ್ಕ್ಯಾನ್ ಮಾಡಿಸಿದ್ರೆ ರೇಡಿಯೇಷನ್ ಮಗುಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ 3 ತಿಂಗಳು 5 ತಿಂಗಳು 7 ತಿಂಗಳು 9 ತಿಂಗಳು ಅಂತ ಮಧ್ಯೆ ಸ್ಕ್ಯಾನ್ ಮಾಡಿಸ್ಬೇಕು, ಪದೇ ಸ್ಕ್ಯಾನ್ ಮಾಡಿಸೋಗ್ಲಿ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸರಿ ಹಾಗಾದರೆ ಇನ್ನೇನು ಇನ್ನೊಂದು ಸರ್ತಿ ಬಂದು ಸ್ಕ್ಯಾನ್ ಮಾಡಿದಾಗ ನೋಡಿದ್ರೆ ಆಯಿತು ಅಂತಿದ್ರೆ, ಇಲ್ಲ ಕಣ್ಲ ನಿನಗೋಸ್ಕರ ಸ್ಕ್ಯಾನ್ ಮಾಡಿದ್ದು ವೀಡಿಯೋ ತೊಗೊಂಬಂತೀನಿ ಬೇಕಿದ್ರೆ ನೋಡು ಅಂದ್ಬಿಟ್ಟು ಅಂತಾರೆ. ಹಾಗಾದ್ರಲ್ಲಿ ಮಗು ನೋಡಿ ವಾವ್ ಎಷ್ಟು ಚೆಂದಾಗಿದೆ, ಸೇಮ್ ನಮ್ಮ ಅಮ್ಮನ ಥರನೇ ಇದೆ ಅಂದ್ಬಿಟ್ಟು ಭದ್ರ ಖುಷಿ ಪಡ್ತಾಯಿದ್ರೆ ಅದು ನೋಡ್ಕೊಂಡು ವಿದ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ವಿದ್ಯಾಚೆ ನಾನು ಗೌಡ್ರಿಗೆ ಮೋಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಗಿಲ್ಟಿ ಕಾಡ್ತಾ ಇರುತ್ತೆ. ಇತ್ತ ಕಡೆ ಈಶ್ವರಿ ಇವ್ರನ್ನೆಲ್ಲ ಸಂಭ್ರಮ ನೋಡೋಕ್ಕಾಗ್ತಿದ್ದಿಲ್ಲ. ಇವ್ರ ಬಣ್ಣ ಬಯಲು ಮಾಡೋಣ ಅಂತ ಬಂದು ಈಗ ನನಗೆ ಈ ರೀತಿ ಪೆಟ್ಟಾಯಿತು ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಾಳೆ. ಬೇಗ ಬನ್ನಿ ಅಟ್ಟಿಗೆ ಅಂದ್ಬಿಟ್ಟು ಇಲ್ಲಿ ಅಟ್ಟಿಗೆ ಕರ್ಕೊಂಬರ್ತಾನೆ ಭದ್ರ.
ಇನ್ನು ಇತ್ತ ಕಡೆ ಭದ್ರ ಖುಷಿನ ತಾಳಕ್ಕಾಗ್ತಿಲ್ಲ. ಮನೆಗೆ ಬಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನೋಡಪ್ಪಯ್ಯ ನಿಮ್ಮ ಮೊಮ್ಮಗ ಯಾವ ರೀತಿ ಇದ್ದಾನೆ, ಮೊಮ್ಮಗಳು ಇದು ಗ್ಯಾರಂಟಿನ ಮೊಮ್ಮನೆ ಅಂದ್ಬಿಟ್ಟು ಅಂತ ಇದ್ದರೆ, ಹೌದು ಕಳ್ಳ ತುಂಬ ಸಂದಾಗಿದೆ ಅಂದ್ಬಿಟ್ಟು ಅಂತ ಇರ್ತಾರೆ. ಅಜ್ಜಿ ನಾನು ನೋಡ್ತೀನಿ ಕೊಡ್ಲಾ ಅಂದ್ಬಿಟ್ಟು ಕಸ್ಕೊಂಡು ಫೋನಲ್ಲಿ ಆ ಫೋಟೋಸ್ ನೋಡ್ತಾ ಇದ್ದರೆ, ಅಯ್ಯೋ ಇದು ಸಂದಾಗಿದೆ, ಸೇಮ್ ನಿಮ್ಮ ಅವನ ಥರನೇ ಇದೆ ಕಣ್ಲ ಅಂದ್ಬಿಟ್ಟು ಅಂತಿದ್ರೆ, ಅಯ್ಯೋ ಅದ್ರಲ್ಲಿ ಏನು ಕಾಣಿಸುತ್ತೆ, ಮಗ ಈಗ ಏನೋ ಕಾಣಿಸ್ತಾನೆ ಇಲ್ಲ ಅಂದ್ಬಿಟ್ಟು ಭದ್ರ ಅಂತಿದ್ರೆ, ಅಯ್ಯೋ ಸುಮ್ಮನಿರಲ್ಲ ನಿನಗೆ ಏನೋ ಗೊತ್ತಾಗಲ್ಲ, ನನಗೆಲ್ಲ ಸಂದಾಗೆ ಗೊತ್ತು ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಇಲ್ಲಿಂದ ಮೋನ ಮತ್ತು ಈ ಒಂದು ವಿದ್ಯಾ ಹೊರಟೋಗ್ತಾರೆ. ಏನತ್ತೆ ಈ ರೀತಿ ಮಾಡ್ತಾರೆ ನೀವು, ಆ ಸ್ಕ್ಯಾನ್ ಫೋಟೋಸ್ ಎಲ್ಲ ಹೇಗೆ ಬಂತು ಅಂತಿದ್ರೆ, ಪಾಪ ಭದ್ರ ಅವ್ರ ಅವ್ವನ್ನ ನೋಡ್ಬೇಕಂತ ಖುಷಿಯಾಗಿದ್ದ, ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿ ಈ ರೀತಿ ತಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ. ಏನು ದಿಟನ, ಅಯ್ಯೋ ನಾವು ಮುಂದೆ ಒಂದಿನ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದರೆ ಇವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅಂದ್ಬಿಟ್ಟು ಇಲ್ಲಿ ವಿದ್ಯಾ ಅಂದ್ಕೊಳ್ತಾ ಇರ್ತಾಳೆ. ಇನ್ನಿತ್ತ ಭದ್ರ ಅಂತ ಸಂಭ್ರಮದಿಂದ ತೇಲಾಡ್ತಾ ಇರ್ತಾನೆ. ಇನ್ನು ಸಾವಿತ್ರಿ ಕಪ್ ಮೇಲೆ ಕಪ್ ಟೀನ ಕುಡಿತಾ ಇದ್ದರೆ ಈ ಒಂದು ವಿನಂತಿಗೆ ಶಾಕ್ ಆಗುತ್ತೆ. ಅಮ್ಮ ಏನಾಯಿತು, ಅದೇನು ಜ್ಯೂಸ್ ಅಂದ್ಕೊಂಡಿದ್ಯಾ, ಆಗಲಿಂದ 4-5 ಸರ್ತಿ ಆಯಿತು ನೀನು ಕಾಫಿ ಕುಡಿಯೋಕ್ಕೆ ಅಂದ್ಬಿಟ್ಟು ಅಂತಾರೆ. ಗೊತ್ತಾಯ್ತಾ, ನಾನು ಇಷ್ಟು ಸರ್ತಿ ಕುಡ್ತೇನೆ ಅಂದರೆ ಅದರಿಂದ ಏನೋ ರೀಸನ್ ಇರುತ್ತೆ, ಅದಕ್ಕೆ ಕಾಯಬೇಕು ಅನ್ನೋದು ಈಗ ಒತ್ತಾರನೇ ಆಗಿದೆ ಅಲ್ವೇ. ನಾವು ಅವ್ರಿಗೆ ಟೈಮ್ ಕೊಟ್ಟು ಎಷ್ಟೊತ್ತಾಯಿತು, ಇಷ್ಟೊಳಗಡೆ ಏನಾದರೂ ನಿರ್ಧಾರ ಮಾಡ್ತಾರೆ ಅಣ್ಣಯ್ಯ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಅಣ್ಣ ಯಾವುದೇ ನಿರ್ಧಾರ ತೊಗೊಂಡಿಲ್ಲ. ಈಗಾದರೆ ನಾನು ಬಿಟ್ಬಿಡ್ತೇನೆ, ನಿನಗೆ ನ್ಯಾಯ ಕೊಡಿಸ್ಲೇಬೇಕು, ಅದಕ್ಕೆ ನನ್ನಿಂದ ಬಾ ನ್ಯಾಯ ಕೊಡಿಸ್ತೀವಿ ಅಂದ್ಬಿಟ್ಟು ಇಲ್ಲಿ ವಿನಂತಿಗೆ ಈ ಒಂದು ಸಾವಿತ್ರಿ ಅಂತಾಳೆ. ಏನವ ಏನು ಮಾಡೋಕೆ ಹೊರಟಿದ್ದೆ ನೀನು, ಅಲ್ಲ ಈಗ ಹೇಗೋ ಆರಾಮಾಗೇ ಇದ್ದೀವಿ, ಸುಮ್ಮನೆ ಬಿಟ್ಬಿಡು, ಇದೆಲ್ಲ ಯಾಕೆ ರಿಸ್ಕ್ ತೊಗೊಳ್ತೀವಿ ಅಂದ್ಬಿಟ್ಟು ಅಂತ ಇದ್ದರೆ, ಸುಮ್ಮನೆ ರಮ್ಮಿ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಆ ಮನೆ ಸೊಸೆ ಆಗಲೇಬೇಕು, ಅಲ್ಲವರೆಗೂ ನನಗಂತೂ ವಸಿ ಕೂಡ ಸಮಾಧಾನ ಅನ್ನೋದೇ ಇರೋದಿಲ್ಲ, ನಾವು ಆ ಮನೆಯಲ್ಲಿ ಇರಬೇಕು, ಇದು ಯಾವುದೋ ಮನೆಯಲ್ಲಿ ಯಾಕಮ್ಮೆ ಇರಬೇಕು, ನಮಗೇನು ಸ್ವಲ್ಪನೇ ಇದೆಯಾ ದುಡ್ಡು, ಎಲ್ಲ ಆಸ್ತಿ ಅಂತಸ್ತು ಸಾಕಷ್ಟಿದೆ, ನಮ್ಮ ಅಣ್ಣನ ಮೇಲೆ ನನಗೆ ಅಧಿಕಾರ ಏನಂದರೆ ಮತ್ತೆ ಯಾರಿಗೆ ಅಧಿಕಾರ ಇದೆ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ನೀನು ಆ ಮನೆಗೆ ಅಟ್ಟಿಗೆ ಸೊಸೆಯಾಗಿ ಹೋಗಲೇಬೇಕು, ಇದೇ ನನ್ನ ಆಸೆ ಅಂದ್ಬಿಟ್ಟು ಈ ಒಂದು ಸಾವಿತ್ರಿ ಅಂತಾಳೆ. ಸರಿ ಕಣಮ್ಮ ಆಯಿತು ಅಂತಿದ್ರೆ ಇತ್ತ ಈಶ್ವರಿಗೆ ತಲೆ ಪೆಟ್ಟಾಗಿರುತ್ತೆ. ಆಗ ಏನು ತುಂಬಾ ಪೆಟ್ಟಾಯಿತು ಅಂದ್ಬಿಟ್ಟು ಅಜ್ಜಿ ಮತ್ತು ಶಿವರಾಮೇಗೌಡರೆಲ್ಲ ಕೇಳ್ತಿದ್ರೆ, ಹಾಗೇನಿಲ್ಲ ಸ್ವಲ್ಪ ಸುಸ್ತಾಯಿತು ಅಂದ್ಬಿಟ್ಟು ರೂಮಿಗೆ ಬರ್ತಾಳೆ. ಆಗ ಅಮ್ಮ ಏನಾಯ್ತು ನೀನು, ಅಲ್ಲ ಹೋಗಿ ಈ ರೀತಿ ಹಣೆಗೆ ಪಟ್ಟೆ ಹಾಕ್ಕೊಂಬಂದಿದ್ದೆ, ಬುದ್ಧಿದೆಯಾ ನಿನಗೆ ಅಂದ್ಬಿಟ್ಟು ಬೈತಾ ಇರ್ತಾಳೆ ಚಿತ್ರ. ಅಯ್ಯೋ ಏನಮ್ಮಿ ಮಾಡೋದು, ನಾನೇನೋ 3 ಅಡಿ ನಾಟಕ ಮಾಡ್ತಾಯಿದ್ದೆ, ಅವಳ ಬಣ್ಣ ಬಯಲು ಮಾಡಬೇಕು ಈ ಒಂದು ಶಿವರಾಮೇಗೌಡರ ಮುಂದೆ ಭದ್ರ ಮುಂದೆ ಅಂತ ಅಂದ್ಕೊಂಡು ಹೋದೆ, ಆದರೆ ನಾನು ಬಾತ್ರೂಮ್ಗೆ ಹೋಗಿ ಕೆಳಗಡೆ ಬರೋಷ್ಟರಲ್ಲಿ ಯಾರೋ ಎಣ್ಣೆ ಚೆಲ್ಲಿಬಿಟ್ಟಿದ್ರು, ಕಾಲು ಜಾರಿ ಬಿದ್ದುಬಿಟ್ಟು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸರಿ ರೆಸ್ಟ್ ಮಾಡು ನೀನು ಅಂತಂದ್ಬಿಟ್ಟು ಚಿತ್ರ ಅಂತ ಇರ್ತಾರೆ. ಇನ್ನಿತ್ತ ರತ್ನ ಮತ್ತು ಅವ್ರ ಮಗಳು ಚಿಕ್ಕವಳು ಮಾತಾಡ್ತಾ ಇರ್ತಾರೆ. ಆಗ ಏನಾಯಿತು ಅಮ್ಮ ಅಂತಿದ್ರೆ, ಈಶ್ವರ್ ಕಾಲು ಜಾರ್ಬಿಟ್ಲು ಕಣೆ, ಅವಳಿಗೆ ಹಣೆಗೆಲ್ಲ ಪೆಟ್ಟಾಯಿತು, ನಾನೇ ಎಣ್ಣೆ ಚೆಲ್ಲಿದ್ದು ಅಂದ್ಬಿಟ್ಟು ಅಂತಾರೆ. ಅಮ್ಮ ಯಾಕೆ ಈ ರೀತಿ ಮಾಡೋಕ್ಕೋದೆ, ನಿನಗೆ ಬುದ್ಧಿನೇ ಇಲ್ವಾ ಅಂದ್ಬಿಟ್ಟು ಅಂತ ಇದ್ದರೆ, ಸುಮ್ಮನಿರು, ಇದು ಮಾಡಲಿದ್ರೆ ಇನ್ನೇನು ಮಾಡಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಚೆಲುವ ಕೂಡ ಕಾಲಲ್ಲಿ ಇರ್ತಾನೆ. ರೀ ನೀವು ಹೇಳ್ದಂಗೆ ಮಾಡೋದಕ್ಕೆ ಇವತ್ತು ಸ್ವಲ್ಪ ಬೆಟರ್ ಆಯಿತು ಅಂದ್ಬಿಟ್ಟು ಅಂತಾರೆ. ಆಗ ಅಲ್ಲಿಗೆ ಕಾಲ್ ಮಾಡೇ ಬಿಡ್ತಾಳೆ ವಿದ್ಯಾ. ಅರೆ ವಿದ್ಯಾ ಕಾಲ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಇಲ್ಲಿ ಸ್ಪೀಕರ್ ಹಾಕ್ತಾರೆ. ಹೇಳಮ್ಮ ವಿದ್ಯಾ ಅಂತಿದ್ರೆ, ಅಮ್ಮ ಇವತ್ತು ಆಸ್ಪತ್ರೆಯಲ್ಲಿ ನನ್ನ ಜೀವನ ಒಟ್ಟಾಗಿತ್ತು ಗೊತ್ತಾ, ಎಲ್ಲಿ ಗೌಡ್ರಿಗೆ ಸತ್ಯ ಗೊತ್ತಾಗುತ್ತೆ ಅಂತ ಭಯ ಆಗಿಬಿಟ್ಟಿದ್ದೆ ಅಂದ್ಬಿಟ್ಟು ಇಲ್ಲಿ ವಿದ್ಯಾ ಅಂತಾಳೆ. ನಾನು ಕೂಡ ಅದೇ ಆಸ್ಪತ್ರೆಗೆ ಬಂದಿದ್ದೆ ಕಣೆ ಅಂದ್ಬಿಟ್ಟು ರತ್ನ ಅಂತಾರೆ. ಇನ್ನು ಹೌದಾ ಅದೇಗೋ ಸಾಧ್ಯ ಅಂತಿದ್ರೆ, ಹೌದು ಕಣೆ ನಾನು ಆಸ್ಪತ್ರೆಗೆ ಬಂದಿದ್ದೆ, ಯಾವುದೇ ಕಾರಣಕ್ಕೂ ನೀನು ಸಿಕ್ಕಿ ಬಿಡಬಾರ್ದು ಅಂದ್ಬಿಟ್ಟು ಆಸ್ಪತ್ರೆಗೆ ಬಂದು ಆ ಈಶ್ವರಿ ತಲೆ ಹೊಡೆಯೋ ಥರ ಮಾಡಿದ್ದು ನಾನೇ ಅಂದ್ಬಿಟ್ಟು ಅಂತಾರೆ. ಏನು ದಿಟ್ಟನ, ಹಾಗಾದರೆ ಒಳ್ಳೆಯದೇ ಆಯಿತು, ಇಲ್ಲ ಅಂತಂದರೆ ಭದ್ರ ಅವರು ಸ್ಕ್ಯಾನ್ ಮಾಡಿದ್ರೆ ನೋಡೇ ಬಿಡ್ತಿದ್ರು, ನನಗಂತೂ ಎಷ್ಟು ದಿಗ್ಲಾಗಿತ್ತು ಗೊತ್ತೇ ಅಂತಂದ್ಬಿಟ್ಟು ವಿದ್ಯೆ ಅಂತಿದ್ರೆ, ಟೆನ್ಷನ್ ತಗೋಡ ಆರಾಮಾಗೇ ಇರು, ಈಗೇನೂ ಆಗಿಲ್ಲಲ್ವ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಈಶ್ವರಿ ಇಲ್ಲಿ ಪೆಟ್ಟು ಮಾಡಿಕೊಂಡು ಇಲ್ಲಿ ಮಂಕನಂಗಾಗಿದ್ದರೆ, ಸಾವಿತ್ರಿ ಮಾತ್ರ ಹೊಸ ಆಟನೇ ಶುರು ಮಾಡಿಬಿಟ್ಟಿದ್ದಾಳೆ. ಏಯ್ ಬಾರ ಇಲ್ಲಿ ವಿನಂತಿ ಅಂದ್ಬಿಟ್ಟು ಕೈ ಹಿಡ್ಕೊಳ್ತಾಳೆ. ಯಾಕವ್ವ ಏನು ಮಾಡೋಕೆ ಹೊರಟಿದ್ದೆ ಅಂತಿದ್ರೆ, ಏನು ಮಾಡೋಕೆ ಹೊರಟಿದ್ರಾ, ನಿನಗೆ ನ್ಯಾಯ ಸಿಗಬೇಕು, ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ಅಂತ ಇರ್ತಾರೆ. ಏನೋ ಕಂಪ್ಲೇಂಟಾ, ಏನವ್ವ ಹೇಳ್ತಿದ್ದೀನಿ ಅಂತಿದ್ರೆ, ಹೌದು ಮುಂಚೆಗೆ ಅವರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಾಂದರೆ ನೀವೇ ನ್ಯಾಯ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ, ಆದರೆ ಇವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ. ಈಗಂತೂ ನಾನು ಸುಮ್ಮನೆ ಇರಲ್ಲ, ಅಟ್ಟಿಯಿಂದ ಪೊಲೀಸ್ ಸ್ಟೇಷನ್ನ ಹೋಗಿ ಪೊಲೀಸರು ಕರ್ಕೊಂಡು ಬಂದೇ ಬಿಡ್ತೀನಿ, ಆಗ ನನ್ನ ಅಣ್ಣಯ್ಯ ನನಗೆ ನ್ಯಾಯ ಕೊಡಲೇಬೇಕು, ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದುಬಿಟ್ಟು ನನಗೆ ಕೇಸ್ ಕೊಡಬೇಕಾಗಿತ್ತು ಶಿವರಾಮೇಗೌಡರ ಮೇಲೆ ಭದ್ರ ಮೇಲೆ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರೆ ನೀವು ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದರೆ, ಹೌದು ನನ್ನ ಮಗಳ ಜೀವನ ಸರ್ವನಾಶ ಆಗಿದೆ, ನನ್ನ ಮಗಳಿಗೆ ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸಾವಿತ್ರಿ ಕಂಪ್ಲೇಂಟ್ ಕೊಡ್ತಾಳೆ. ಸರಿ ಆಯಿತು ಅಂತಂದ್ಬಿಟ್ಟು ಕಂಪ್ಲೇಂಟ್ ಇಸ್ಕೊಂಡು ಅವ್ರ ಜೊತೆ ಪೊಲೀಸ್ ಸ್ಟೇಷನಿಂದಾಗಿ ಜೀಪಲ್ಲಿ ಇನ್ನು ಶಿವರಾಮೇಗೌಡರ ಮನೆಗೆ ಜೀಪ್ ಬರುತ್ತೆ ಪೊಲೀಸದು. ಆಗ ಶಿವರಾಮೇಗೌಡರದ್ದು ನೋಡಿ ಶಾಕ್ ಆಗ್ತಾರೆ. ಏನು ಸರ್ ನೀವು ಯಾಕೆ ಇಷ್ಟು ದೂರ ಬಂದಿದ್ದು ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಿದ್ರೆ, ಅದು ಸರ್ ಸಾವಿತ್ರಿನವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನೋ ನನ್ನ ಮೇಲೆ ಕಂಪ್ಲೇಂಟಾ, ಏನು ಹೇಳ್ತಿದ್ರೆ ನೀವು ಅಂತಿದ್ರೆ, ಹೌದು ಅವ್ರ ಮಗಳ ಜೀವನ ನಾಶ ಆಗಿದೆ ಅಂತೆ, ನೀವೇನು ಅವ್ರಿಗೆ ಮದುವೆ ಮಾಡಿಸ್ತೀರಿ ನಿಮ್ಮ ಮಗನ ಜೊತೆ ಅಂದ್ಬಿಟ್ಟು ಈಗ ಮದುವೆ ಮಾಡಿಸಲ್ಲ ಅಂತ ಅಂದಿದ್ರಂತೆ, ಅದಕ್ಕೆ ಹೆಣ್ಮಗಳು ನ್ಯಾಯ ಕೇಳಿಕೊಂಡು ಪೊಲೀಸ್ ಸ್ಟೇಷನ್ ಬೇರೆ ಮೆಟ್ಲೇರಿದೆ, ನಾವು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ, ಸೊ ನಿಮ್ಮ ಮೇಲೆ
ಆ್ಯಕ್ಷನ್ ತೊಗೊಳಕ್ಕೆ ಬಂದ್ವಿ ಅಂದ್ಬಿಟ್ಟು ಪೊಲೀಸರು ಅಂತಾರೆ. ಆಗ ಶಾಕ್ ಆಗಿಬಿಡುತ್ತೆ ಈ ಒಂದು ಶಿವರಾಮೇಗೌಡರಿಗೆ ಮತ್ತು ಭದ್ರಗೆ. ಹಾಗಾದರೆ ಸಾವಿತ್ರಿ ಅಂದ್ಕೊಂಡಂತೆ ಕೇಸ್ ಕೊಟ್ಟು ಇಲ್ಲಿ ಅರೆಸ್ಟ್ ಮಾಡ್ತಿದ್ದಾಳೆ. ಹಾಗಾದರೆ ಈಗ ಭದ್ರ ಏನು ಮಾಡ್ತಾರೆ? ಇಲ್ಲಿ ವಿನಂತಿ ಗ್ಯಾರಂಟಿ ಮೋಸ ಹೋಗಿದ್ರೋ ಇಲ್ವಾ ಅಂತ ಚೆಕ್ ಮಾಡಿಸ್ತಾರೆ. ವಿನಂತಿ ಸಾವಿತ್ರಿ ಕೂಡ ಬಯಲಾಗುತ್ತಾ? ಇಲ್ಲಾಂದರೆ ಸದ್ಯದ ಮಟ್ಟಿಗೆ ಶಿವರಾಮೇಗೌಡರು ಭದ್ರ ಜೈಲು ಪಾಲಾಗ್ತಾರಂತೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.